ವಿಷಯವಾಗಿ ನಾವು ತಿಳ್ಕೊಳ್ತಾ ಇದ್ದೀವಿ. ಅದರ ಕೊನೆಯ ಭಾಗ ಅಂದರೆ ಸಾಮೂಹಿಕವಾಗಿ ನಾವು ಬದುಕುವಾಗ ಅಲ್ಲಿ ಪ್ರತಿಯೊಬ್ಬರೂ ಕೂಡ ತಿಳ್ಕೋಬೇಕು, ನಾನು ಭೃತ್ಯ, ಉಳಿದವರೆಲ್ಲ ಏನು ಸೇವೆಯನ್ನು ಪಡೆಯಲು ಯೋಗ್ಯರಾದವರು. ಬಹಳ ಪ್ರಸಿದ್ಧವಾದ ವಚನ ಇದೆ, ಬಸವ ಬಾರಯ್ಯ ಮರ್ತ್ಯಲೋಕದೊಳಗೆ ಭಕ್ತರುಂಟೆ ಹೇಳಯ್ಯ. ಬಸವಣ್ಣನವರೇ ಪ್ರಶ್ನೆ ಹಾಕೊಳ್ತಾರೆ. ಅಂದ್ರೆ ಪರಮಾತ್ಮ ಕೇಳಿದ ಹಾಗೆ, ಬಸವ ಬಾರಯ್ಯ ಮರ್ತ್ಯಲೋಕದೊಳಗೆ ಭಕ್ತರುಂಟೆ ಹೇಳಯ್ಯ. ಬಸವಣ್ಣನವರು ಹೇಳ್ತಾರೆ, ಅಂದ್ರೆ ಪರಮಾತ್ಮ ಕೇಳಿದ ಹಾಗೆ, ಬಸವಣ್ಣನವರು ಉತ್ತರ ಕೊಟ್ಟ ಹಾಗೆ, ಮತ್ತಾರು ಇಲ್ಲಯ್ಯ, ಮತ್ತಾರು ಇಲ್ಲಯ್ಯ, ಮತ್ತಾರು ಇಲ್ಲಯ್ಯ, ಮತ್ತಾರು ಇಲ್ಲಪ್ಪ, ನಾನೊಬ್ಬನೇ ಭಕ್ತ, ಉಳಿದವರೆಲ್ಲ ಏನು ಅಂತ ಕೇಳಿದ್ರೆ, ಉಳಿದವರೆಲ್ಲ ಜಂಗಮಲಿಂಗ ನೀನೇ ಅಯ್ಯ, ಕೂಡಲ ಸಂಗಮ ದೇವ. ನಾನೊಬ್ಬ ಭಕ್ತ, ಉಳಿದವರೆಲ್ಲರೂ ಜಂಗಮಲಿಂಗ, ನಡೆದಾಡುವ ದೇವರುಗಳು. ಸಾಮಾನ್ಯವಾಗಿ ನಮ್ಮ ಕಾಲದಲ್ಲಿ ಪೂಜ್ಯ ಸಿದ್ದೇಶ್ವರ ಶ್ರೀಗಳಿಗೆ, ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳಿಗೆ ನಡೆದಾಡುವ ದೇವರು ಅನ್ನುವಂತಹ ರೂಢಿಯನ್ನು ಮಾಡಿಕೊಂಡಿದ್ವಿ. ಆದರೆ ಬಸವಣ್ಣನವ್ರು ಹೇಳ್ತಾರೆ, ಪ್ರತಿಯೊಬ್ಬರು ಏನ್ ಭಾವಿಸ್ಬೇಕಂದ್ರೆ, ಇಲ್ಲಿ ಬಸವಣ್ಣ ಒಬ್ಬರೇ ಭಾವಿಸ್ಬೇಕು ಅಂತಲ್ಲ, ಇದನ್ನು ಕೆಲವು ಅಜ್ಞಾನಿಗಳು ತಪ್ಪು ತಿಳ್ಕೊಂಡ್ರು. ಬಸವಣ್ಣ ಭಕ್ತ, ನಾವು ಅವನಿಗೆ ಗುರುಗಳು ಅಂತ ಹೇಳಿ. ಅದರಂತ ಅಜ್ಞಾನ ಇನ್ಯಾವುದೂ ಇಲ್ಲ. ಇಲ್ಲಿ ಬಸವಣ್ಣ ಹೇಳ್ತಿರೋದು ಪ್ರತಿಯೊಬ್ಬರು ಹಾಗೆ ಭಾವಿಸ್ಬೇಕು. ಹಾಗೆ ಭಾವಿಸ್ಕೊಂಡಾಗ ಜಗತ್ತಿನಲ್ಲಿ ಶಾಂತಿ ನೆಲೆಸೋದಕ್ಕೆ ಬಹಳ ಸುಲಭವಾದ ಉಪಾಯ. ರಾಜ ಭಾವಿಸ್ಬೇಕು, ಪ್ರಜೆಗಳು ನನ್ನ ದೇವರುಗಳು. ಪ್ರಜೆಗಳಂತೂ ಭಾವಿಸಿರ್ತಾರೆ. ಇದನ್ನು ಭಾವಿಸ್ತಿದ್ರು ಹಿಂದೆ, ರಾಜ ಪ್ರತ್ಯಕ್ಷ ದೈವತ ಅಂತೇಳಿ. ಯಾರೋ ಕೆಲವರು ಅಧಿಕಾರದ ಆಸೆ ಇದ್ದಂತಹವರು ರಾಜನನ್ನ ಕೊಲ್ಲೋದಕ್ಕೆ, ಪದಚ್ಯುತಿ ಮಾಡೋದಕ್ಕೆ ಆಸೆ ಪಡ್ತಿರ್ತಾರೆ. ಆದರೆ ಬಾಕಿಯವರೆಲ್ಲರೂ ಕೂಡ ರಾಜ ಪ್ರತ್ಯಕ್ಷ ದೈವತ ಅಂತ ತಿಳ್ಕೊಂಡಿರ್ತಾರೆ. ಹಾಗೆ ಭಾವಿಸ್ಕೋಬೇಕು, ಪ್ರತಿಯೊಬ್ಬರು ಭಾವಿಸ್ಬೇಕು. ಒಂದ್ಸಾರಿ ಮೋದಿಯವರು ಲತಾ ಮಂಗೇಶ್ಕರ್ ಅವ್ರ ಜೊತೆ ಮಾತಾಡ್ತಾ ಇದ್ರು. ಮನ್ ಕಿ ಬಾತ್ ಅಲ್ಲಿ ಲತಾ ಮಂಗೇಶ್ಕರ್ ಅವ್ರನ್ನ ಮಾತಾಡ್ಸಿದ್ರು, ಸಂದರ್ಶನ ಮಾಡಿದ ರೀತಿನಲ್ಲಿ. ಅವ್ರದ್ದು ಹುಟ್ಟಿದ ದಿನ ಏನೋ ಇತ್ತು ಅಂತ ಕಾಣಿಸುತ್ತ ಅವತ್ತು. ಆ ನಿಮಿತ್ತ ಅವ್ರಿಗೆ ಮಾತಾಡ್ಸಿದ್ರು. ಮೋದಿಯವ್ರಿಗೂ ಲತಾ ಮಂಗೇಶ್ಕರ್ ಅವ್ರಿಗೂ ಸುಮಾರು ಒಂದು 23 ವರ್ಷ 24 ವರ್ಷ ಅಂತರ ಇರ್ಬೋದು. ಅಂದ್ರೆ ಅಷ್ಟು ದೊಡ್ಡವರು ಲತಾ ಮಂಗೇಶ್ಕರ್. ಅವ್ರನ್ನ ಮೋದಿಯವ್ರ ಅಕ್ಕ ಅಕ್ಕ ಅಂತ ಸಂಬೋಧಿಸ್ತಾ ಇದ್ರು, ದೀದಿ ಅಂತ ಹೇಳಿ. ಆವಾಗ ಮೊದಲು ಮಾತಾಡಿಸಿದಾಗ ಹೇಗಿದ್ದೀರಾ ಅಂತ ಕೇಳಿದರು ಮೋದಿಯವರು ಲತಾ ಮಂಗೇಶ್ಕರ್ ಅವ್ರಿಗೆ. ಲತಾ ಮಂಗೇಶ್ಕರ್ ಹೇಳಿದ್ರು, ನಿಮ್ಮ ಆಶೀರ್ವಾದದಿಂದ ಚೆನ್ನಾಗಿದ್ದೀನಿ ಅಂದ್ರು. ಅಲ್ಲಿ ನರೇಂದ್ರ ಮೋದಿಯಾಗಿ ಮಾತಾಡಲಿಲ್ಲ, ಅವರು ಪ್ರಧಾನಮಂತ್ರಿಯಾಗಿ ಮಾತನಾಡ್ತಾ ಇದ್ರು. ದೇಶದ ಪ್ರಧಾನಮಂತ್ರಿ ಆದಾಗ ಲತಾ ಮಂಗೇಶ್ಕರ್ ಅವರಿಗೆ ಸಂಬೋಧಿಸಿದ್ದು ನಿಮ್ಮ ಆಶೀರ್ವಾದ. ವಯಸ್ಸಿನಿಂದ ಮೋದಿಯವರು ಮಗನ ಸಮಾನ. 24 ವರ್ಷದ ಚಿಕ್ಕವರು ಅಂದ್ರೆ ಸಾಮಾನ್ಯವಾಗಿ ಅಂತ ಒಬ್ಬ ಮಗ ಇರ್ತಾನೆ. ಅಂಥದ್ರಲ್ಲಿ ಅವ್ರು ಹೇಳಿದ್ದು ನಿಮ್ಮ ಆಶೀರ್ವಾದ. ಅಲ್ಲಿ ವಯಸ್ಸು ನೋಡ್ಲಿಲ್ಲ, ಅವರು ಮೋದಿಯವರು ಪ್ರಧಾನಮಂತ್ರಿಯಾಗಿ ಕಂಡ್ರು. ಪ್ರಧಾನಮಂತ್ರಿಯವರು ಹೇಳ್ತಿರ್ತಾರೆ, ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಬೇರೆ ಸಂದರ್ಭಗಳಲ್ಲಿ ಭಾಷಣ ಮಾಡುವಾಗ ನಿಮ್ಮ ಆಶೀರ್ವಾದ, ಚುನಾವಣೆಯಲ್ಲಿ ಓಟ್ ಕೇಳುವಾಗ ಪ್ರತಿಯೊಬ್ಬರು ಅಂತಾರೆ ಇದನ್ನು, ನೀವು ಆಶೀರ್ವದಿಸ್ಬೇಕು ನಮಗೆ.
ನೀವು ಆಶೀರ್ವದಿಸ್ಬೇಕು. ಸಾಮೂಹಿಕವಾಗಿ ಮಾತಾಡುವಾಗ ಆಶೀರ್ವಾದ. ನಮ್ಮ ಒಂದು ಓಟ್ ಏನು ಅಲ್ಲ. ಹಂಗೆ ನೋಡ್ತಾ ಹೋದ್ರಿ, ಒಬ್ರು ಓಟ್ ಹಾಕದೆ ಹೋದ್ರೆ ಅವ್ರು ಸೋಲೋದು ಇಲ್ಲ, ಗೆಲ್ಲೋದು ಇಲ್ಲ, ಹಂಗಿರುತ್ತೆ. ಆದರೆ ಪ್ರತಿಯೊಬ್ಬರ ಓಟಿಗೆ ಎಷ್ಟು ಮಹತ್ವ ಇದೆ ಅಂದ್ರೆ, ಚುನಾವಣಾ ಆಯೋಗ ಮತ್ತು ಪ್ರತಿಯೊಬ್ಬ ರಾಜಕಾರಣಿಗಳು, ಒಳ್ಳೆ ರಾಜಕಾರಣಿಗಳು, ಕೆಟ್ಟ ರಾಜಕಾರಣಿಗಳಾದ್ರೆ ಓಟನ್ನು ಖರೀದಿ ಮಾಡಕ್ ಪ್ರಯತ್ನ ಪಡ್ತಾರೆ. ಓಟ್ನ ಖರೀದಿ ಮಾಡಕ್ ಪ್ರಯತ್ನ ಮಾಡ್ತಾರೆ. ಒಳ್ಳೆ ರಾಜಕಾರಣಿಗಳಾದ್ರೆ ಅದಕ್ಕೆ ಮಹತ್ವ ಕೊಟ್ಟು ಪ್ರತಿಯೊಬ್ಬರು ಓಟ್ ಹಾಕಿ, ನೀವು ಯಾರಿಗಾದ್ರೂ ಹಾಕಿ, ಆದರೆ ಪ್ರತಿಯೊಬ್ಬರು ಓಟ್ ಮಾಡಬೇಕು. ಈಗ ಚುನಾವಣಾ ಆಯೋಗ ಇರಲಿ, ಮೋದಿಯವರಿರಲಿ, ಪ್ರತಿಯೊಬ್ಬರು ಅಪೇಕ್ಷೆ ಪಡೋದು ಓಟಿನ ಇದು ಜಾಸ್ತಿ ಆಗಬೇಕು ಅಂತ ಹೇಳ್ಬಿಟ್ಟು. ಅಂದ್ರೆ ಓಟಿನ ಪ್ರಮಾಣ, ಮತದಾನದ ಪ್ರಮಾಣ ಜಾಸ್ತಿ ಆಗಬೇಕು. ಅದು ಯಾರಾದ್ರೂ ಗೆಲ್ಲಿ, ಯಾರಾದ್ರೂ ಸೋಲ್ಲಿ, ಹೆಚ್ಚಾದರೆ ಅದು ಪ್ರಜಾಪ್ರಭುತ್ವದ ಗೆಲುವು. ಮೊದಲು ಪ್ರಜಾಪ್ರಭುತ್ವಕ್ಕೆ ಗೆಲುವು ಆಗಬೇಕು. ಅದು ಜಂಗಮ. 12ನೇ ಶತಮಾನದಲ್ಲಿ ಬಸವಣ್ಣನವರು ಜಂಗಮದ ಪರಿಕಲ್ಪನೆ ಕೊಟ್ರಲ್ಲ, ಅದು ಒಂದು ರೀತಿ ಪ್ರಜಾಪ್ರಭುತ್ವವೇ. ರಂಗರಾವ್ ದಿವಾಕರ್ ಅವರು ಹೇಳ್ತಾರೆ ಅದನ್ನು. ಡೆಮಾಕ್ರಸಿಯನ್ನ ಬಸವಣ್ಣವರು ಮೊದಲು ಧಾರ್ಮಿಕ ಕ್ಷೇತ್ರದಲ್ಲಿ ತಂದರು. ರಿಲಿಜಿಯಸ್ ಡೆಮಾಕ್ರಸಿ ಅಂತ ಕರೀತಾರೆ. ಧಾರ್ಮಿಕ ಪ್ರಜಾಪ್ರಭುತ್ವ. ಅಲ್ಲಿ ಚಿಕ್ಕವರು ಕೂಡ, ಅಂದ್ರೆ ಮಹಾದೇವಿ ಅಕ್ಕ ತುಂಬಾ ಚಿಕ್ಕವರು, ಅಲ್ಲಮ ಪ್ರಭುಗಳಿಗೆ ಹೋಲಿಕೆ ಮಾಡಿದ್ರೆ ಮೊಮ್ಮಗಳಿರ್ಬೋದು, ಅಷ್ಟು ಹಿರಿಯರು ಅಲ್ಲಮ ಪ್ರಭುಗಳು. ಆದರೆ ಅಲ್ಲಮ ಪ್ರಭುಗಳು ತೆಗೆದುಕೊಂಡಂತಹ ಪರೀಕ್ಷೆಯಲ್ಲಿ ಮಹಾದೇವಿಯಕ್ಕ ಗೆದ್ದಾಗ ಮಹಾದೇವಿಯಕ್ಕನ ಶ್ರೀಪಾದಕ್ಕೆ ನಮೋ ನಮೋ ಅಂದ್ಬಿಡ್ತಾರೆ. ಮಹಾದೇವಿಯಕ್ಕನ ಶ್ರೀಪಾದ ಅಂತ ಬಳಸ್ತಾರೆ. ಅಂದ್ರೆ ಅಕ್ಕ ಅನ್ನುವ, ಮೊದಲು ಅಕ್ಕ ಅಂತ ಹೇಳಿದ್ರು ಬಸವಣ್ಣವರು. ಎಲ್ಲರೂ ವಚನಗಳಲ್ಲಿ ಬರೀ ಮಹಾದೇವಿ ಅಂತ ಯಾರೂ ಬಳಸಲ್ಲ. ಅವ್ರಿಗೆ ಅಕ್ಕ ಮಹಾದೇವಿ ಅಂತಾನೆ ಬಳಸೋದು. ಇಟ್ಟ ಹೆಸರು ಮಹಾದೇವಿ ಅಂತ ಆದ್ರೂ ಕೂಡ ಮಹಾದೇವಿ ಅಕ್ಕ, ಮಹಾದೇವಿ ಅಕ್ಕ, ಆಮೇಲೆ ಅಕ್ಕ ಮಹಾದೇವಿ ಅಂತ ಬಳಕೆ ಹೆಸರು ಹೇಳಕ್ ಶುರು ಮಾಡಿದ್ರು. ಅಂದ್ರೆ ಅಂತಹ ಒಂದು ಪ್ರಜಾಪ್ರಭುತ್ವವನ್ನ ತಗೊಂಡು ಬಂದರು. ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಅನ್ನುವಂಥದ್ದು ಊರಿನ ಮಟ್ಟದಲ್ಲಿತ್ತು, ಗ್ರಾಮ ಮಟ್ಟದಲ್ಲಿತ್ತು. ಗ್ರಾಮ ಮಟ್ಟದಲ್ಲಿ ಅದು ಪ್ರಜಾಪ್ರಭುತ್ವ ಅಂದ್ರೇನು, ವೋಟಿಂಗ್ ಮಾಡೇನು ಆಯ್ಕೆ ಮಾಡ್ತಿರ್ಲಿಲ್ಲ. ಹೆಚ್ಚು ಜನಕ್ಕೆ ಯಾರು ಒಳ್ಳೇದು ಮಾಡ್ತಾರೋ, ಹೆಚ್ಚು ಜನ ಯಾರಿಗೆ ಗೌರವ ಕೊಡ್ತಾರೋ ಅವ್ರನ್ನ ಪಂಚರು ಅಂತ ಹೇಳಿ 5 ಜನ, ಅದಕ್ಕೆ ಅದರ ಆಧಾರದ ಮೇಲೆ ಪಂಚಾಯಿತಿ ಅಂತ ಬಂದಿದ್ದು. ಪಂಚಾಯಿತಿ ಅಂತ ಬರೋಕ್ ಕಾರಣ 5 ಜನರನ್ನ ಊರಿ ಹಿರಿಯರನ್ನ ಆಯ್ಕೆ ಮಾಡ್ತಿದ್ರು. ಅವರು ಒಬ್ರು ಯಾರೋ ಬಿಟ್ರು ಅಥವಾ ತೀರ್ಕೊಂಡ್ರು ಅಂದ್ರೆ ಅವ್ರ ಸ್ಥಾನಕ್ಕೆ ಒಬ್ರನ್ನ ತಗೊಂಡ್ ಬರ್ತಾ ಇದ್ರು. ಅದು ಎಲ್ಲರೂ ಒಪ್ಪಿದಂತ ಅಂದ್ರೆ ಸಾರ್ವಜನಿಕ. ಮತ್ತು ಅವನ ಶೀಲ ಚೆನ್ನಾಗಿರ್ಬೇಕು, ಅವನ ಚಟಗಳು ಯಾವುದು ಇರಬಾರ್ದು, ಮತ್ತು ಅವನು ಸಾಮಾನ್ಯವಾಗಿ ದಾಸೋಹಿ ಆಗಿರ್ಬೇಕು. ಹಿಂದೆ ಬಸವಣ್ಣವ್ರು ಎಂಥ ಪದ್ಧತಿಯನ್ನು ಹುಟ್ಟಾಕಿದ್ರಂದ್ರೆ, ಊರಿಗೆ ಯಾರಾದ್ರೂ ಬಂದ್ರೆ, ಹೊಸಬ್ರು ಬಂದ್ರೆ ಅವ್ರನ್ನ ಮಾತಾಡಿಸಿ ಮನೆ ಕರ್ಕೊಂಡ್ಬಂದು ದಾಸೋಹ ಮಾಡಿಸುವಂತಹ ಪದ್ಧತಿಯನ್ನ ಶುರು ಮಾಡಿದ್ರು. ತುಂಬಾ ದಿವಸ ಇತ್ತು ಅದು. ಸ್ವಾತಂತ್ರ್ಯ ಬಂದ ಮೇಲೂ ಕೆಲವು ಹಳ್ಳಿಗಳಲ್ಲಿ ಇತ್ತು. ಅಂತಹ ಒಂದು ಒಳ್ಳೆ ಪದ್ಧತಿಯನ್ನ ತಂದ. ಅಂದ್ರೆ ಅವ್ರಿಗೆ ಮುಜುಗರ ಆಗ್ಬಾರ್ದು. ಅವಾಗ ಹೋಟ್ಲುಗಳು ಇರ್ತಿರ್ಲಿಲ್ಲ, ಬರೀ ಧರ್ಮಶಾಲೆಗಳಿರ್ತಾ ಇದ್ವು. ಈ ರೀತಿ ಭೃತ್ಯಾಚಾರವನ್ನ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಂಡ್ಬಿಟ್ರೆ ಅದು ಜಗತ್ತು ಕೈಲಾಸ ಆಗ್ಬಿಡುತ್ತೆ. ಆದ್ರೆ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ಅಂತ ನಾವು ಕಾಯುವ ಅಗತ್ಯ ಇಲ್ಲ. ನಾವು ಬದಲಾವಣೆ ಆಗೋದು, ಇನ್ನೊಬ್ಬರನ್ನ ಬದಲಾಯಿಸ್ತೀವಿ ಅಂತ ಕುತ್ಕೋಬಾರ್ದು. ನಾವು ಬದಲಾವಣೆ ಹಾಕೊಂತ ಹೋಗೋಣ. ಮುಂದೆ ಬದಲಾವಣೆ ತನ್ನಿಂದ ತಾನೇ ಬರಬಹುದು. ಬರದೇ ಇದ್ರೂ ಏನು ನುಕ್ಸಾನಿಲ್ಲ. ಈಗ ಮೋದಿಯವರು ಹೇಳಿದರು, ನೀವೆಲ್ಲ ದೇವರ ಸ್ವರೂಪಿಗಳು. ರಾಜ್ಕುಮಾರ್ ಅವರು ಹೇಳ್ತಿದ್ರು, ನೀವೆಲ್ಲ ದೇವರು ನನಗೆ.
ನನಗೆ ಮುಕ್ಕೋಟಿ ದೇವರುಗಳು ಅಂತ ಹೇಳ್ತಾ ಇದ್ರು. ಅಲ್ಲಿ ಮುಕ್ಕೋಟಿ ದೇವರುಗಳಲ್ಲಿ ಎಲ್ಲರೂ ರಾಜ್ಕುಮಾರನ್ ಪ್ರೀತಿಸೋರು ಇರ್ತಾರೆ ಅಂತೇನಿಲ್ಲ. 140 ಕರೋಡ್ ಭಾರತವಾಸಿ ಅಂತ ಹೇಳ್ತಿರ್ತಾರ. ಅದಕ್ಕೆ ನಾನು ಕೇಳ್ತಿರ್ತೀನಿ ತಮಾಷೆ, ಇದ್ರಲ್ಲಿ ರಾಹುಲ್ ಗಾಂಧಿ ಬರ್ತಾರ ಇಲ್ವ ಅಂತ ಹೇಳ್ಬಿಟ್ಟು. ಅಂದ್ರೆ ಅವ್ರು ಹೇಳೋದು ಅಲ್ಲಿ ಎಲ್ಲರೂ ಇರ್ತಾರೆ. ರಾಹುಲ್ ಗಾಂಧಿ ಇರ್ಬೋದು, ಮೋದಿಗೆ ಬೈಯೋರು ಇರ್ಬೋದು, ಮೋದಿನ ತಿರಸ್ಕಾರ ಮಾಡೋರು ಇರ್ಬೋದು, ಮೋದಿನ ಕೊಲ್ಲಬೇಕು ಅಂತ ಬಯಸ್ತಕ್ಕಂಥ ಭಯೋತ್ಪಾದಕನು ಇರ್ಬೋದು, ಅದ್ರೊಳಗೆ ಇರ್ಬೋದು, ಇಲ್ಲ ಅಂತ ಏನಲ್ಲ. ಅವನು ಕೂಡ ದೇವರ ಸ್ವರೂಪವೇ ಅಂತ ಅವ್ರು ಭಾವಿಸ್ಕೋಬೇಕು. ಒಂದ್ ವೇಳೆ ಗಾಂಧೀಜಿಗೆ ನಾಥೂರಾಮ್ ಗೋಡ್ಸೆ ಗುಂಡು ಹೊಡೆದ್ನಲ್ಲ, ಒಂದ್ ವೇಳೆ ಗಾಂಧೀಜಿ ಅರ್ಧ ಜೀವ ಆಗಿ ಉಳ್ಕೊಂಡಿದ್ದಿದ್ರೆ, ನನಗನ್ಸೋದು ಉಳ್ಕೊಂಡಿದ್ದಿದ್ರೆ ನಾಥೂರಾಮ್ ಗೋಡ್ಸೆನ ಕ್ಷಮಿಸಿ ಅಂತ ಹೇಳ್ತಿದ್ರು ಏನೋ ಗೊತ್ತಿಲ್ಲ. ಯಾಕೆ ಅಂದ್ರೆ ಅವ್ರಿಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತೀವಿ ಅಂತ ಕೇಳಿದ್ರು. ಸ್ವಲ್ಪ ಅನುಮಾನ ಇತ್ತು, ಗಾಂಧೀಜಿ ಮೇಲೆ ದಾಳಿ ಆಗಬಹುದು ಅನ್ನೋ ಅನುಮಾನ ಕೆಲವ್ರಿಗಿತ್ತು. ಆವಾಗ ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತೀವಿ ಅಂತ ಆವಾಗ ಗಾಂಧೀಜಿ ಒಂದು ಮಾತು ಹೇಳಿದ್ರು, ನನ್ನ ಕಾಯೋನು ರಾಮನೇ, ಕೊಲ್ಲೋನು ರಾಮನೇ, ಆದ್ರೆ ನನಗೆ ಪೊಲೀಸ್ ಪ್ರೊಟೆಕ್ಷನ್ ಬೇಡ, ಪೊಲೀಸರ ಸಹಾಯ ಬೇಡ ಅಂತ ಹೇಳಿದ್ರು, ರಕ್ಷಣೆ ಬೇಡ ಅಂತ ಹೇಳಿದ್ರು. ರಕ್ಷಿಸೋನಿದ್ರೆ ರಾಮ ರಕ್ಷಿಸ್ಲಿ, ಇಲ್ಲದೆ ಹೋದ್ರೆ ಕೊಲ್ಲೋದಿದ್ರೆ ಅವನೇ ಕೊಲ್ಲಲಿ. ಕರೆಕ್ಟಾಗಿ ನಾಥೋ ರಾಮನೇ ಕೊಂದಂಗಾಯ್ತು. ನಾಥೋ ಹಿಂದಿಲ್ ನಾಥೋ ಅಂತ ಬಿಡಿಸಿದ್ರೆ ಏನು ಅಲ್ಲ, ರಾಮನೇ ಅಂತ ಅರ್ಥ ಆಗತ್ತ. ನಾಥೋರಾಮ್ ಅಂದ್ರೆ ಮಹಾತ್ಮರ ಆ ನಿಲುವು ಆ ತರ ಇರುತ್ತೆ. ಅವರು ಪರಮಾತ್ಮನಿಗೆ ಶರಣಾಗಿರ್ತಾರಲ್ಲ, ಪರಮಾತ್ಮನಿಗೆ ಶರಣಾದ್ಮೇಲೆ ಎಲ್ಲರೂ ಪರಮಾತ್ಮನ ಸ್ವರೂಪಿಗಳು ಅಂತ ಭಾವಿಸ್ತಾರೆ. ಇದೇ ಭೃತ್ಯಾಚಾರ. ಇವು ಪಂಚ ಆಚಾರಗಳು. ಇನ್ನು ನಾಳೆಯಿಂದ ನಾವು ಅಷ್ಟಾವರಣಗಳಂತ ತಿಳ್ಕೊಳ್ಳೋಣ. ಅಷ್ಟಾವರಣ ಬಗ್ಗೆ ಹೇಳಿಲ್ಲ ನಾನು. ಅಷ್ಟಾವರಣಗಳ ಬಗ್ಗೆನೂ ತಿಳ್ಕೊಬೇಕು ನಾವು. ಅವು ಲಾಂಛನಗಳು ಅಂತ ಅನ್ಕೊಂಡ ಕ್ಷಣಕ್ಕೇನೆ ಅವುಗಳ ಮಹತ್ವ ಏನು ಕಡಿಮೆ ಇಲ್ಲ. ಹಂಗಂದ್ರೆ ಏನು? ಅದರ ಹಿಂದೆ ಕೇವಲ ವಿಭೂತಿ ಅಂದ್ರೆ ವಿಭೂತಿ ಅಷ್ಟೇನಾ? ಅಲ್ಲ. ಆಮೇಲೆ ರುದ್ರಾಕ್ಷಿ ಅಂದ್ರೆ ಬರೀ ರುದ್ರಾಕ್ಷಿ ಅಷ್ಟೇನಾ? ಅಲ್ಲ. ಅವುಗಳ ವಿಷಯವಾಗಿ ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ, ಪ್ರಸಾದ, ಇವುಗಳನ್ನು ಕುರಿತಾಗಿ ನಾಳೆಯಿಂದ ತಿಳ್ಕೊಳ್ಳೋಣ. ಸರ್ವರಿಗೂ ಶರಣು ಶರಣ.